ಬಹುತೇಕ ವಿವಿಐಪಿ ಪ್ರಕರಣಗಳಲ್ಲಿ ಇಂಥದ್ದೇ ಹೇಳಿಕೆ ಬರೋದು. ಷಡ್ಯಂತರ, ಮತ್ತೊಂದು ಮಗದೊಂದು. ಎನಿವೆ, BS ಯಡಿಯೂರಪ್ಪನವರ ವಿರುದ್ಧ ಕೇಳೋಕೆ ಸಿಕ್ಕಿರೋ ಈ ಗಂಭೀರ ಆರೋಪ, ಹಾಗೆ ಜಾರಿಯಾಗಿರುವ ಅರೆಸ್ಟ್ ವಾರೆಂಟ್, ಇದರ ಕಂಟಿನ್ಯೂಸ್ ಅಪ್ಡೇಟ್ ರಿಪಬ್ಲಿಕ್ ಕನ್ನಡದಲ್ಲಿ ಇದ್ದೇ ಇರುತ್ತೆ. ನೋ ಡೌಟ್ ಇದು ಕೂಡ ಚರ್ಚಾರ್ಹ ವಿಚಾರವೇ, ಚರ್ಚೆ ಕೂಡ ಆಗತ್ತೆ BS ಯಡಿಯೂರಪ್ಪನವರ ವಿರುದ್ಧದ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ. ಆದರೆ ಇವತ್ತು ವಾಪಸ್ ಬರೋಣ ನಮ್ಮ ಮಹಾಭಾರತದ ಅಸಲಿ ಚರ್ಚೆಯ ವಿಚಾರಕ್ಕೆ. ಈ ಶಾಮಿಯಾನ ಭಾಗ್ಯ ಅನ್ನೋ ಹೊಸ ಯೋಜನೆ ಏನಾದ್ರೂ ಪೊಲೀಸ್ ಇಲಾಖೆಯಲ್ಲಿ ಜಾರಿಗೆ ತಂದು ಬಿಟ್ಟಿದ್ದಾರಾ? ನಮ್ಗೆ ನಿಮ್ಗೆ ಗೊತ್ತಿಲ್ಲದಲ್ಲೇ ಅದೊಂದು ರೂಲ್ಸ್ ಆಗ್ಬಿಟ್ಟಿದ್ಯಾ ಗೊತ್ತಿಲ್ಲ. ಯಾಕಂತಂದ್ರೆ ಇವತ್ತು ಕೊಲೆ ಅತ್ಯಂತ ಬರ್ಬರವಾಗಿ ನಡೆಯಲಾಗಿದೆ ಅಂತ ಹೇಳಲಾಗಿರುವ ಕೊಲೆ ಪ್ರಕರಣದ ಆರೋಪಿಗಳು ಇರುವ ಠಾಣೆಯ ಸುತ್ತ ಶಾಮಿಯಾನ, ಆ ಗೇಟ್ಗೂ ಶಾಮಿಯಾನ, ಸೆಕೆಂಡ್ ಫ್ಲೋರ್ಗೂ ಶಾಮಿಯಾನ, ಎಲ್ಲಾ ಕಡೆ ಶಾಮಿಯಾನ. ಸಾಮಾನ್ಯವಾಗಿ ನಮ್ಗೆ ನಿಮ್ಗೆ ಗೊತ್ತಿರೋ ಹಾಗೆ ಶಾಮಿಯಾನಗಳು ಯಾವ್ದಾದ್ರು ಫಂಕ್ಷನ್ ಅಂದ್ರೆ ಮದುವೆ, ಮುಂಜಿ ಇತ್ಯಾದಿ ಕಡೆಗಳಲ್ಲೋ, ಅಥವಾ ಯಾವ್ದಾದ್ರು ಸಾವಾದ ಸಂದರ್ಭದಲ್ಲಿ ಬಂದವರಿಗೆ ನೆರಳಾಗ್ಲಿ ಅನ್ನೋ ವ್ಯವಸ್ಥೆಗಾದ್ರು ಇಂಥ ಸಂದರ್ಭದಲ್ಲಿ ಮಾತ್ರ ಶಾಮಿಯಾನ ಹಾಕ್ತಾರೆ. ಆದ್ರೆ ನಮಗ್ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಇವತ್ತು ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಅಂಥದ್ದು ಏನೂ ಆಗಿಲ್ಲ. ಪೊಲೀಸರ ಪೈಕಿ ಯಾರ ಮದುವೆನೂ ಇಲ್ಲ, ಪೊಲೀಸರ ಪೈಕಿ ಯಾರ ಮುಂಜಿನೂ ಇಲ್ಲ. ಪೊಲೀಸ್ ಇಲಾಖೆಯಲ್ಲಿ ದೇವರ ದಯೆಯಿಂದ ಯಾರ ಸಾವು ಕೂಡ ಆಗಿಲ್ಲ. ಆದ್ರೂ ಬಂತು ಶಾಮಿಯಾನ. ಪ್ರಶ್ನೆ ಕೇಳಿದ್ರೆ HK ಪಾಟೀಲ್ರ ಸಮರ್ಥನೆಯನ್ನ ನೀವು ಕೇಳಿಸ್ಕೊಂಡ್ಬಿಟ್ರೆ ಹಿಂಗೂ ಇರುತ್ತಾ ಅನ್ನೋ ಅನುಮಾನ. ಅಲ್ಲಿಗೆ ದರ್ಶನ್ ಅನ್ನೋ ಒಬ್ಬ ಖ್ಯಾತ, ಈಗ ಸತ್ಯಕ್ಕೆ ಕುಖ್ಯಾತ ಅನ್ನಿಸ್ಕೊಂಡಿರುವ ನಟನ ವಿರುದ್ಧ ನಡೀತಿರುವ ತನಿಖೆಯಲ್ಲಿ ಮತ್ತೆ ಬಂದ್ಬಿಡ್ತಾ VVIP ಕಲ್ಚರ್. ಪೊಲೀಸರೇ ನಿಂತು ಬಿಟ್ಟಿದ್ದಾರಾ ದರ್ಶನ್ ಅವರನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ? ಅನುಮಾನ ಕೇವಲ ಶಾಮಿಯಾನದ ವಿಚಾರಕ್ಕೆ ಮಾತ್ರವಲ್ಲ, ಇನ್ನು ಈ ತನಿಖೆಯ ಹಂತದಲ್ಲಿ ಅನೇಕ ವಿಚಾರಕ್ಕೆ ಪ್ರಶ್ನೆ ಹೇಳ್ತಾ ಇದೆ. ಚರ್ಚೆ ಮಾಡ್ತಾ ಹೋಗೋಣ. ಚರ್ಚೆಗೆ ಮುಂಚೆ ಈ ಕ್ಷಣದ ಒಂದು ಅಪ್ಡೇಟ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಗಮನಿಸೋಣ. ದರ್ಶನ್ ಅವರ ಈ ಫ್ಯಾನ್ಗಳ ಅಂದ್ರೆ ದರ್ಶನ್ ಅವರ ಸೆಲೆಬ್ರಿಟಿಗಳ ಭಾಷೆಯಲ್ಲೇ ಹೇಳೋದಾದ್ರೆ ಮಾಡಿರೋದೇ ತಗಡ ಕೆಲಸ. ಇದರಲ್ಲಿ ಮುಚ್ಚುಮರೆ ಮಾಡೋ ಪ್ರಯತ್ನ ಯಾಕೆ? ಈ ಪ್ರಶ್ನೆ ನಾವು ಕೇಳ್ತಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಚರ್ಚೆ ಆಗ್ತಿದೆ. ನಟ ದರ್ಶನ್ರನ್ನ ಬಚಾವ್ ಮಾಡೋಕೆ ನಿಂತು ಬಿಟ್ಟಿದ್ಯಾ ಪೊಲೀಸ್ ಇಲಾಖೆ? ದರ್ಶನ್ ಪ್ರಭಾವಕ್ಕೆ ಬೆಚ್ಚಿಬಿಟ್ರ ಪೊಲೀಸ್ ಇಲಾಖೆಯವರು? ಯಾರಿಗೂ ಇಲ್ಲದ ಟ್ರೀಟ್ಮೆಂಟ್ ಅನ್ನ ದರ್ಶನ್ಗೆ ಯಾಕೆ ಕೊಡ್ತಿದ್ದಾರೆ? ಕೊಲೆ ಆರೋಪ ಇದ್ರೂ ಕೂಡ VVIP ಟ್ರೀಟ್ಮೆಂಟ್ ನಿಲ್ತಾ ಇಲ್ಲ. ಸಿನಿಮಾ ಅಭಿಮಾನವನ್ನ ಪೊಲೀಸರು ಆರೋಪಿ ಮೇಲೆ ತೋರಿಸ್ಬಿಟ್ರ ಅಂತ ಈಗ ಸದ್ಯಕ್ಕೆ ಪ್ರಶ್ನೆ ಕಾಡ್ತಾ ಇದೆ. ಬಹುತೇಕ VVIP ಪ್ರಕರಣಗಳಲ್ಲಿ ಇಂಥದ್ದೇ ಹೇಳಿಕೆ ಬರೋದು. ಷಡ್ಯಂತರ, ಮತ್ತೊಂದು ಮಗದೊಂದು. ಎನಿವೆ, BS ಯಡಿಯೂರಪ್ಪನವರ ವಿರುದ್ಧ ಕೇಳೋಕೆ ಸಿಕ್ಕಿರೋ ಈ ಗಂಭೀರ ಆರೋಪ, ಹಾಗೆ ಜಾರಿಯಾಗಿರುವ ಅರೆಸ್ಟ್ ವಾರೆಂಟ್, ಇದರ ಕಂಟಿನ್ಯೂಸ್ ಅಪ್ಡೇಟ್ ರಿಪಬ್ಲಿಕ್ ಕನ್ನಡದಲ್ಲಿ ಇದ್ದೇ ಇರುತ್ತೆ. ನೋ ಡೌಟ್ ಇದು ಕೂಡ ಚರ್ಚಾರ್ಹ ವಿಚಾರವೇ, ಚರ್ಚೆ ಕೂಡ ಆಗತ್ತೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. BS ಯಡಿಯೂರಪ್ಪನವರ ವಿರುದ್ಧದ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಇವತ್ತು ವಾಪಸ್ ಬರೋಣ ನಮ್ಮ ಮಹಾಭಾರತದ ಅಸಲಿ ಚರ್ಚೆಯ ವಿಚಾರಕ್ಕೆ. ಈ ಶಾಮಿಯಾನ ಭಾಗ್ಯ ಅನ್ನೋ ಹೊಸ ಯೋಜನೆ ಏನಾದ್ರೂ ಪೊಲೀಸ್ ಇಲಾಖೆಯಲ್ಲಿ ಜಾರಿಗೆ ತಂದು ಬಿಟ್ಟಿದ್ದಾರಾ? ನಮ್ಗೆ ನಿಮ್ಗೆ ಗೊತ್ತಿಲ್ಲದಲ್ಲೇ ಅದೊಂದು ರೂಲ್ಸ್ ಆಗ್ಬಿಟ್ಟಿದ್ಯಾ ಗೊತ್ತಿಲ್ಲ. ಯಾಕಂತಂದ್ರೆ ಇವತ್ತು ಕೊಲೆ ಅತ್ಯಂತ ಬರ್ಬರವಾಗಿ ನಡೆಯಲಾಗಿದೆ ಅಂತ ಹೇಳಲಾಗಿರುವ ಕೊಲೆ ಪ್ರಕರಣದ ಆರೋಪಿಗಳು ಇರುವ ಠಾಣೆಯ ಸುತ್ತ ಶಾಮಿಯಾನ, ಆ ಗೇಟ್ಗೂ ಶಾಮಿಯಾನ, ಸೆಕೆಂಡ್ ಫ್ಲೋರ್ಗೂ ಶಾಮಿಯಾನ, ಎಲ್ಲಾ ಕಡೆ ಶಾಮಿಯಾನ. ಸಾಮಾನ್ಯವಾಗಿ ನಮ್ಗೆ ನಿಮ್ಗೆ ಗೊತ್ತಿರೋ ಹಾಗೆ ಶಾಮಿಯಾನಗಳು ಯಾವ್ದಾದ್ರು ಫಂಕ್ಷನ್ ಅಂದ್ರೆ ಮದುವೆ, ಮುಂಜಿ ಇತ್ಯಾದಿ ಕಡೆಗಳಲ್ಲೋ, ಅಥವಾ ಯಾವ್ದಾದ್ರು ಸಾವಾದ ಸಂದರ್ಭದಲ್ಲಿ ಬಂದವರಿಗೆ ನೆರಳಾಗ್ಲಿ ಅನ್ನೋ ವ್ಯವಸ್ಥೆಗಾದ್ರು ಇಂಥ ಸಂದರ್ಭದಲ್ಲಿ ಮಾತ್ರ ಶಾಮಿಯಾನ ಹಾಕ್ತಾರೆ. ಆದ್ರೆ ನಮಗ್ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಇವತ್ತು ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಅಂಥದ್ದು ಏನೂ ಆಗಿಲ್ಲ. ಪೊಲೀಸರ ಪೈಕಿ ಯಾರ ಮದುವೆನೂ ಇಲ್ಲ, ಪೊಲೀಸರ ಪೈಕಿ ಯಾರ ಮುಂಜಿನೂ ಇಲ್ಲ. ಪೊಲೀಸ್ ಇಲಾಖೆಯಲ್ಲಿ ದೇವರ ದಯೆಯಿಂದ ಯಾರ ಸಾವು ಕೂಡ ಆಗಿಲ್ಲ. ಆದ್ರೂ ಬಂತು ಶಾಮಿಯಾನ. ಪ್ರಶ್ನೆ ಕೇಳಿದ್ರೆ HK ಪಾಟೀಲ್ರ ಸಮರ್ಥನೆಯನ್ನ ನೀವು ಕೇಳಿಸ್ಕೊಂಡ್ಬಿಟ್ರೆ ಹಿಂಗೂ ಇರುತ್ತಾ ಅನ್ನೋ ಅನುಮಾನ. ಅಲ್ಲಿಗೆ ದರ್ಶನ್ ಅನ್ನೋ ಒಬ್ಬ ಖ್ಯಾತ, ಈಗ ಸತ್ಯಕ್ಕೆ ಕುಖ್ಯಾತ ಅನ್ನಿಸ್ಕೊಂಡಿರುವ ನಟನ ವಿರುದ್ಧ ನಡೀತಿರುವ ತನಿಖೆಯಲ್ಲಿ ಮತ್ತೆ ಬಂದ್ಬಿಡ್ತಾ VVIP ಕಲ್ಚರ್. ಪೊಲೀಸರೇ ನಿಂತು ಬಿಟ್ಟಿದ್ದಾರಾ ದರ್ಶನ್ ಅವರನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ? ಅನುಮಾನ ಕೇವಲ ಶಾಮಿಯಾನದ ವಿಚಾರಕ್ಕೆ ಮಾತ್ರವಲ್ಲ, ಇನ್ನು ಈ ತನಿಖೆಯ ಹಂತದಲ್ಲಿ ಅನೇಕ ವಿಚಾರಕ್ಕೆ ಪ್ರಶ್ನೆ ಹೇಳ್ತಾ ಇದೆ. ಚರ್ಚೆ ಮಾಡ್ತಾ ಹೋಗೋಣ. ಚರ್ಚೆಗೆ ಮುಂಚೆ ಈ ಕ್ಷಣದ ಒಂದು ಅಪ್ಡೇಟ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಗಮನಿಸೋಣ. ದರ್ಶನ್ ಅವರ ಈ ಫ್ಯಾನ್ಗಳ ಅಂದ್ರೆ ದರ್ಶನ್ ಅವರ ಸೆಲೆಬ್ರಿಟಿಗಳ ಭಾಷೆಯಲ್ಲೇ ಹೇಳೋದಾದ್ರೆ ಮಾಡಿರೋದೇ ತಗಡ ಕೆಲಸ. ಇದರಲ್ಲಿ ಮುಚ್ಚುಮರೆ ಮಾಡೋ ಪ್ರಯತ್ನ ಯಾಕೆ? ಈ ಪ್ರಶ್ನೆ ನಾವು ಕೇಳ್ತಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಚರ್ಚೆ ಆಗ್ತಿದೆ.
ನಟ ದರ್ಶನ್ರನ್ನ ಬಚಾವ್ ಮಾಡೋಕೆ ನಿಂತು ಬಿಟ್ಟಿದ್ಯಾ ಪೊಲೀಸ್ ಇಲಾಖೆ? ದರ್ಶನ್ ಪ್ರಭಾವಕ್ಕೆ ಬೆಚ್ಚಿಬಿಟ್ರ ಪೊಲೀಸ್ ಇಲಾಖೆಯವರು? ಯಾರಿಗೂ ಇಲ್ಲದ ಟ್ರೀಟ್ಮೆಂಟ್ ಅನ್ನ ದರ್ಶನ್ಗೆ ಯಾಕೆ ಕೊಡ್ತಿದ್ದಾರೆ? ಕೊಲೆ ಆರೋಪ ಇದ್ರೂ ಕೂಡ VVIP ಟ್ರೀಟ್ಮೆಂಟ್ ನಿಲ್ತಾ ಇಲ್ಲ. ಸಿನಿಮಾ ಅಭಿಮಾನವನ್ನ ಪೊಲೀಸರು ಆರೋಪಿ ಮೇಲೆ ತೋರಿಸ್ಬಿಟ್ರ ಅಂತ ಈಗ ಸದ್ಯಕ್ಕೆ ಪ್ರಶ್ನೆ ಕಾಡ್ತಾ ಇದೆ.